ರಾಜಣ್ಣ ಒಂದ್ ಟೀ ಕೂಡ. ಯಾಕಪ್ಪ ಜಗ್ಗು ಅಂಗಡಿ ಕಡೆ ಬಂದಿಲ್ಲ ಒಟ್ಟ? ಏನ್ ಕೇಳ್ತಿ ರಾಜಣ್ಣ, ಈ ಎಕ್ಸಾಮ್ ಟೆನ್ಷನ್. ಏನ್ ಟೆನ್ಷನ್ ಅದ? ಕಾಲೇಜ್ ಹಚ್ಚದಾಗ ಕ್ಲಾಸ್ ಟೆನ್ಷನ್, ಕ್ಲಾಸ್ನಾಗ ಎಕ್ಸಾಮ್ ಟೆನ್ಷನ್, ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಟೆನ್ಷನ್, ರಿಸಲ್ಟ್ ಬಂದ್ಮೇಲೆ ಕೆಲ್ಸದ ಟೆನ್ಷನ್, ಒಟ್ನಾಗ ಇಡೀ ನನ್ನ ಲೈಫ ಟೆನ್ಷನ್. ಆ ಟೆನ್ಷನ್ ಕ್ಲಿಯರ್ ಆಗ್ಲಿ ಅಂತ ಚಾ ಕುಡಿಯಕ್ ಬಂದ್ರೆ ಮತ್ ನೀನ್ ಏನ್ ಟೆನ್ಷನ್ ಅಂತ ಕೇಳ್ತಿ. ಹಾ ತಗೊಳಪ್ಪ, ನಿನ್ ಟೆನ್ಷನ್ ಏನಂತ ಎಲ್ಲ ಗೊತ್ತಾತ್ ನನಗ. ಗೆಳೆಯ ನೀನೇನೇ ಎಂದರು ನೀ ನನ್ನ ದೇವರು. ರಾಜಣ್ಣ ನೀನು ಒಂದ್ ಟೀ ಹಾಕೊಡು. ಓಕೆ ತಗೊಳಪ್ಪ, ಪುಕ್ಷಟಿಟಿ. ರಾಜಣ್ಣ ನೀನ್ ಒಟ್ಟ ನಮ್ಮ ಮರ್ಯಾದೆ ತೆಗಿಯಾಕ ಬಂತೀಯಪ್ಪ. ರಾಜಣ್ಣ ಏನ್ ಬೇಕಪ್ಪ? 1 kg ಅಕ್ಕಿ, 1 kg ಬ್ಯಾಳಿ, ಹೌದಾ? ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಕೊಡು. ಓಕೆ ಓಕೆ, ಒಂದ್ ಹಂಗೆ 1 kg ಬೆಲ್ಲ ಕೊಡು. ಆಯ್ತಾಯ್ತು. ತಗೊಳಪ್ಪ. ಎಷ್ಟಾತ್ ರಾಜಣ್ಣ? 450 ರೂಪಾಯಿ ಆಯ್ತು. ತಗೋರಿ ಚೇಂಜ್ ತಗೋರಿ. ನಮ್ ಕಡೆ ತುಪ್ಪ ಸಿಗ್ತತ್ ನೋಡ್ರಿ ರಾಜಣ್ಣರ. ಹೌದಾ? ಚಲೋ ಐತಾ? ಚಲೋ ಐತ್ ನೋಡ್ರಿ. ಹಾ, ಹೆಂಗ್ ಕೆಜಿ? 800 ರೂಪಾಯಿ ಕೆಜಿ ನೋಡ್ರಿ. ಸರಿ ತಮ್ಮ 1 kg. ಹಾ ತಂಬರ್ತ್ ನೋಡ್ರಿ. ಸರಿ ದೋಸ್ತ, ಸಂಜೆ ಸಿಗ್ತೀನಿ, ನಂದು ಇವಾಗ ಕೆಲ್ಸ ಇದೆ. ಹಾ? ಮಗಳ ಈಗ ಬಂದವ? ಬಾ, ಎಷ್ಟ್ ದಿವ್ಸ ತಮ್ಮ ನಿನ್ ನೋಡಿ. ನಂಗೂ ನಿಂಗ್ ಯಾವಾಗ ಯಾವಾಗ ನೋಡ್ತೀನೋ ಅನಿಸ್ಬಿಟ್ಟಿತ್ತಪ್ಪ, ಬಹಳ ಮಿಸ್ ಮಾಡ್ಕೊಂಡ. ಬಿಸ್ಲಾಗ್ ಬಂದಿದಿ, ಒಂದ್ ಮಜ್ಜಿಗೆ ಕೊಡ್ತೀನಿ ತಡಿ ಅಮ್ಮ, ಹಣ್ಣಂದು. ಬ್ಯಾಡಪ್ಪ, ನೀ ಮಾಡ್ತೀಯಲ್ಲ ಅದ ಟೀನ ಕೊಡು. ಅಲ್ಲಮ್ಮ, ಈ ಸುಡ ಸುಡ ಬಿಸಿಲ್ದಾಗ ಬಿಸಿ ಟೀ ಕುಡಿತಿ ಅಂತ ನಮ್ಮ ಹಣ್ಣನ್ ಕೊಡ್ತೀನಿ ತಡಿ. ನೀ ಮಾಡೋ ಟೀ ಕುಡುದು ಎಷ್ಟು ದಿನ ಆಗೈತಿ, ಬಹಳ ಮಿಸ್ ಮಾಡ್ಕೊಂಡಿ. ನಂಗ ಅದ ಸ್ಪೆಷಲ್, ಅದ ಟೀನ ಕೊಡಪ್ಪ. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಪ್ಪ ಈ ಟೀನ. ಮಗಳೇ, ಈಗ ನಿನ್ ನೋಡಿದ್ಕೊಳ್ಳಿ ಬಹಳ ಸಮಾಧಾನ ಆಯ್ತು ನೋಡಮ್ಮ ನನ್ಗೆ. ಮಗಳೇ ನಡಿಯಮ್ಮ, ಮನೆಗೆ ಹೋಗಿ ಮಕ್ಕ ತಕೊಂಡ್ ರೆಸ್ಟ್ ತಗೊಂಡ್ ನಡಿ. ಸರಿ ಆಯ್ತಪ್ಪ. ರಾಜಣ್ಣ 2 ಸ್ಪೆಷಲ್ ಟೀ ಕೊಡ. ಮಗಳೇ 2 ಟೀ ಅಂತ ಹಾಕೊಡು. ಹಾ ಅಪ್ಪ, ಕೊಡು. ಮತ್ತೆ ಸಮಾಚಾರ? ಟೀ ತಗೋರಿ, ಟೀ ತಗೋರಿ. ಹಲೋ ಹಲೋ ಜಗ್ಗು, ಈ ಜಗ್ಗು ಸುಡ್ತಲೇ ದೋಸ್ತ. ಯಾರಲ್ಲ ಅವ್ರಿಗೆ ಎಷ್ಟು ಚಂದ ಅದಾಳಲ್ಲ ಆ ಹುಡುಗಿನ. ಏನ್ರದು? ಏನಿಲ್ಲ ರಾಜಣ್ಣ, ಚಾದಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿತ್ತ, ಅದನ್ನ ಹೇಳಕತ್ತಿದ್ದ. ಹೌದಲ್ಲೇ? ಏನವಳ ಸೌಂದರ್ಯದ ಸೊಬಗು, ಯಾವ ಪೆನ್ನಿಂದ ಗೀಚಿರಬೇಕು ಆ ಬ್ರಹ್ಮ. ಜಗ್ಗ ಜಗ್ಗ
ಎಷ್ಟು ಚಂದ ಆಯ್ತಲ್ಲ. ಏನ್ ಎಣ್ಸಾಕತ್ತ ನೀವ? ಚುಕ್ಕಿ ಎಣ್ಸಾಕತ್ತೇನ ನೀವ? 1 2 3 4 ಅವನೊಂದು ಎಷ್ಟಾದ್ರೂ ಇದಾವಲ್ಲಿ ಅವು. ಜಗ್ಗ ಲೇ ಜಗ್ಗ ಎದಳಲ್ಲಿ ಏನ್ ಚಿಂತೆ ಮಾಡಾಕತ್ತಿ? ಆ ಟೀ ಅಂಗಡಿ ರಾಜಣ್ಣನ ಮಗಳು ಎಷ್ಟು ಚಂದ ಅದಾಳಲ್ಲ. ಓಹೋ, ಇನ್ನು ಗಾಡಿ ಹೋಟೆಲ್ದಾಗೆ ಐತಿ. ಅದೇನ್ ಅಂತಾರಲ್ಲ ಲವ್ ಅಟ್ ಫಸ್ಟ್ ಸೈಟ್, ಅದಾಗ್ಬಿಡ್ತು, ಕ್ರಶ್ ಆಗ್ಬಿಡ್ತಲೆ. ಮುಗಿತ್ ಬಿಡು ನೀನು, ನಿದ್ದಿನೇ ಮಾಡಲ್ ನೀನು. ಓಹೋ, ಈಗ ಗೊತ್ತಾತ ಎಣ್ಣೆ ತರಕ್ ಯಾಕೆ ರೊಕ್ಕ ಕೊಟ್ಟಾನಂತ. ಮುಂದೇನ್ ಮಾಡೋದ್ಲೆ? ಚುಕ್ ಕೇಳ್ಸ್ಕೊಂಡ್ ಕುಂತ್ ಬಿಡ. ಮತ್ತೇನಲ್ಲಿ ದಿನ ಫಾಲೋ ಮಾಡ, ಇಂಪ್ರೆನ್ಸ್ ಮಾಡ, ಫ್ರೆಂಡ್ಶಿಪ್ ಬೆಳೆಸ್ಕ, ಒಳ್ಳೆ ಟೈಮ್ ನೋಡಿ ಪ್ರಪೋಸ್ ಮಾಡ್ಬಿಡು. ಗೆಳೆಯ, ಕಂಗ್ರ್ಯಾಚುಲೇಷನ್. ಯಾಕಲೆ? ವೈನಿ ಬರಾಕತ್ತಲ್ಲ ನೋಡಲೆ. ಯಾಕಲೆ? ಸ್ವಲ್ಪ ಬಟ್ಟೆ ಚೆನ್ನಾಗಿರೋದು ಹಾಕೊಂಡು ಹೋಗಲೆ. ನಾ ಕೊಡಂಗಿಲ್ಲಪ್ಪ. ಇದೊಂದು ಯಾಕೆ ಬೆಳ್ಳಿ, ಇದೊಂದು ಕೊಟ್ಬಿಡ. ಹಿಂಗಾಗಿ ನೀನ್ ಏನು ಐಡಂಗ್ ಕೊಡಂಗಿಲ್ಲ. ಕುಚ್ಚಿಕು 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 ಹಿಂಗ ಹೇಳಿ ಹಾಳು ಮಾಡಿ ತಗ ಹೋಗ. ಯಾಕ್ಲೆ ಆ ಹುಡುಗಿಯಿಂದ ತಿರುಗಾಡಕತ್ತಿ? ನಿಮಗೆ ಯಾಕೆ ಬೇಕ್ರಿ ಅವೆಲ್ಲ? ನನ್ನ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಆ ಹುಡುಗಿಂದ ಏನಾದರೂ ಫಾಲೋ ಮಾಡಕತ್ತಿ ಅಂದ್ರೆ ಸರಿ ಇರಂಗಿಲ್ಲ. ಹಲೋ, ಹಾಂ ಬಂದೆ, ಒಂದು 10 ನಿಮಿಷ ಇಲ್ಲೇ ಇದ್ದೀನಿ. ರಾಜಣ್ಣ, ಇತ್ತಿತ್ಲಾಗ ಯಾಕಂಡ್ ನೀ ಟೀ ಭಾಳ ಸ್ವೀಟ್ ಮಾಡಾಕತ್ತಿಯಪ್ಪ. ಹೌದಾ? ಹಾ ಶಿವಣ್ಣ, ನಿನಗೂ ಹಂಗ ಅನ್ಸ್ತದ? ಹಂಗೆ ನಿಲ್ ಬಿಡ್ರಿ ರಾಜಣ್ಣ. ಅದು ನನಗಷ್ಟ ಸ್ವೀಟ್ ಆಗಕತ್ತೈತಿ. ಏನಪ್ಪ? ಏನಿಲ್ಲ ರಾಜಣ್ಣ, ಬ್ಲೂಟೂತ್ನಾಗ ರೊಕ್ಕ ಕಳಿಸ್ಬೇಕಾಯ್ತು. ಬ್ಲೂಟೂತ್ನಾಗ? ಅಲ್ಲಲ್ಲ ರಾಜಣ್ಣ, ಫೋನ್ ಪೇ. ಮತ್ತೆ ಹಂಗಾರ ಹೇಳು. ರಾಜಣ್ಣ, ಯಾಕೋ ಸರ್ವರ್ ಇಲ್ಲ, ಜಗ್ಗು ಅನ್ನೋ ಹೆಸರಿನಾಗ ಬರ್ಕೊಂಬಿಡು. ಏನಪ್ಪ ಜಗ್ಗು, ನಿನ್ನ ಹೆಸರು ನನಗೆ ಗೊತ್ತಿಲ್ಲನ? ಅಲ್ಲ ಕಲಾಕಾರ. ಸರಿ ಬಲೆ ಹೋಗೋಣ. ರಾಜಣ್ಣರ ತುಪ್ಪ ಹೇಳಿದ್ರಲ್ಲಿ ನಾನು ತಂದೆ ನೋಡ್ರಿ ತೋರ. ತಂಬಾರಪ್ಪ. ತಡಿಯೋ 1 ನಿಮಿಷ.
ನೋಡ್ತೀನಿ. ಏನು ನೀನ್ ನಂಬ್ಕೊಂಡ್ ತುಪ್ಪ ತಗೊಂಡ್ರ 200 ಗ್ರಾಮ್ ಕಮ್ಮಿ ಕೊಟ್ಟಿಯಲ್ಲ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಾ ನಿನಗ? ಹೇಳಿದ್ಮೇಲೆ ಕೆಲಸ ನಿಯತ್ತಾಗಿ ಮಾಡು. ರಾಜಣ್ಣರ ತುಪ್ಪ ತೂಕ ಮಾಡಾಕ ತೂಕದ ಕಾಲ ಇಲ್ರಿ ನನ್ ತಾಕ. ಮೊನ್ನೆ 1 kg ಬೆಲ್ಲ ಕೊಟ್ಟಿದ್ರಲ್ಲ ನೀವು, ಅದನ್ನ ತಕ್ಕಡಿ ಒಳಗೆ ಇಟ್ಟು ಸಮಾನವಾಗಿ ತೂಕ ಮಾಡಿ ಕೊಟ್ಟೇನ್ರಿ. ಇದ್ರಲ್ಲಿ ನಂದೇನೈತ್ರಿ ತಪ್ಪು? ಕ್ರಿಕೆಟ್ ನೋಡೋ ಟೈಮ್ ಒಳಗ ಯಾಕಾರ ಫೋನ್ ಬರ್ತಾವ ಅಂದ್ರೆ ಎತ್ತಲ್ಲ ಎತ್ತಿ ಮಾತಾಡಲ್ಲ ಯಾರಂತದ ಏನಂತ. ಹಲೋ, ಯಾರು? ನಾನ್ರಿ ಐಶು. ಐಶುನಾ? 1 ನಿಮಿಷ ತಡೀರಿ, ದೋಸ್ತ ಐಶು ಫೋನ್ ಮಾಡಿದಾಳಂತಲೇ, ಬಂದೆ ತಡಿ. ಮುಗಿತಾಳಿನ ಐಸು ಕಾಲ್ ಮಾಡಂದ್ರ ಐಸ್ ಇಟ್ಟಂಗ ಆಗತ್ತೆ. ಹೇಳ್ರಿ, ಈಗ ಏನ್ ಮಾಡಕತ್ತೀರಿ? IPL ಇತ್ತಲ್ರಿ, ನೋಡಾಕತ್ತಿದ್ದೆ. ಹೋ ಹೌದಾ, ನಾನ್ ಡಿಸ್ಟರ್ಬ್ ಮಾಡಾಗುತ್ತೀನಿ ಅನ್ಸುತ್ತಲ್ಲ. ಓಕೆ, ನಾನು ಕಾಲ್ ಕಟ್ ಮಾಡ್ತೀನಿ. ಹೇ ಹಂಗೇನಿಲ್ರಿ, ಮಾತಾಡ್ರಿ. ನಾಳೆ ಮೀಟ್ ಆಗ್ರಿ, ನಿಮ್ ಜೊತೆ ಮಾತಾಡ್ಬೇಕು. ಎಲ್ಲಿ ಮೀಟ್ ಆಗ್ತೀರಿ? ಎನ್ಕ್ಲೇವ್ ಪಾರ್ಕ್ ರೀ. ಸರಿ ತಗೋರಿ, ಬರ್ತೀನಿ. ಹಾ ಸರಿ, ಬಾಯ್. ಬಾಯ್ ರೀ. ಏನ ಮಾತಾಡ್ಬೇಕಂದ್ರಿ ಸುಮ್ನ ನಿಂತಿರಲ್ಲ? ಅದ್ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ರಿ. ಅದೇನಾರ ಇರ್ಲಿ ಹೇಳ್ರಿ. ನೀವ್ ಆ ಕಡೆ ಹೊಳ್ಳಿಂದ್ರಿ, ಹೇಳಕ್ಕೆ ನಂಗೆ ಆಸೆ ಆಗ್ತಿದೆ. ಓಕೆ. ನನ್ ಮನ್ಸೊಳಗಿರೋ ಅಕ್ಕಿ ಹಾರೋಗಕ ಟ್ರೈ ಮಾಡಕತ್ತೈತಿ, ಆದ್ರೂ ಹಾರೋಗುವಲ್ದು. ಯಾಕ? ನಿಮ್ ಮನ್ಸೊಳಗಿರೋ ಗೂಡು ಒಳಗ ಸಣ್ಣ ಜಾಗ ಸಿಕ್ಕ್ರೆ ಸಾಕ್ರಿ, ಅಲ್ಲೇ ಬಂದ್ ಸೆಟ್ಲ್ ಆಗ್ಬಿಡ್ತೀನಿ. ನೀವೇನ್ ಹೇಳತ್ತೀರಿ ನಂಗೆ ಅರ್ಥ ಆಗತ್ತಿಲ್ಲ. ನೀವೇನ್ ಹೇಳ್ಬೇಕು ಅನ್ಕೊಂಡಿರಿ ಹೇಳ್ರಿ, ನಾನೇನು ಅನ್ಕೊಳ್ಳೋದಿಲ್ಲ. ನಿಮ್ಮನ್ನ ನೋಡ್ದಾಗಿಂದ ಕಣ್ ಮುಚ್ಚಿದ್ರು ಕಣ್ ತೆಗದ್ರು ನೀವ ಕಾಣಕತ್ತೀರಿ. ಊಟನೂ ಸೇರವಲ್ದು, ನಿದ್ದಿನೂ ಬರವಲ್ದು. ಒಳ್ಳೆ ಡಾಕ್ಟರ್ ಹತ್ರ ಹೋಗಲ್ಲ, ಅದಕ್ಕ ನಿಮ್ ಕಡೆ ಬಂದೀನಿ. ನಾನ್ ಡಾಕ್ಟರ್ ಅಲ್ಲ. ಇನ್ನೂ ಸುತ್ತಿ ಬಳಸಿ ಯಾಕೆ ಹೇಳಿರಿ? ನೀವಂದ್ರ ನನಗ್ ಬಹಳ ಇಷ್ಟ. ನಿಮ್ ಜೋಡಿ ನನ್ನ ಇಡೀ ಜೀವನನ ಹಂಚ್ಕೊಂಡು ಸಂಸಾರ ಮಾಡ್ಬೇಕಂತ ಕನಸು ಕಟ್ಕೊಂಡಿನ್ರಿ. ಆದ್ರೂ ನಂಗೆ ಯಾಕೋ ಟೆನ್ಷನ್ದಾಗ ಏನೇನೋ ಹೇಳ್ಬೇಡ್ರಿ, ಟೈಮ್ ತಗೊಂಡು ವಿಚಾರ ಮಾಡಿ ಪಾಸಿಟಿವ್ ಆನ್ಸರ್ ಮಾಡ್ರಿ. ಟೈಮ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ನನ್ಗೂ ನೀವಂದ್ರೆ ಇಷ್ಟ. ಏನಂದ್ರಿ? ನಂಗೂ ನೀವಂದ್ರ ಬಹಳ ಇಷ್ಟ. ಒಪ್ಕೊಂಡ್ಬಿಟ್ರ? ನಾನ್ ಅನ್ಕೊಂಡಿರಲಿಲ್ಲ ಇಷ್ಟ ಲಗು ಒಪ್ಕೊಂತೀರಾ ಅಂತ. ನಿಮ್ ಸಹಾಯ ಗುಣ ನನಗ್ ಬಹಳ ಇಷ್ಟ. ಆ ಗುಣ ಎಲ್ಲಾರ ಹತ್ರನೂ ಇರೋದಿಲ್ಲ. ನೀವು ನನಗ್ ಸಿಕ್ಕಿರೋದ ನನ್ನ ಅದೃಷ್ಟ. ಆದ್ರೂ ನಾನು ನಿಮ್ ಹತ್ರ ಒಂದ್ ಕೇಳ್ಕೊತೀನಿ. ಏನ್ ಹೇಳ್ರಿ? ನಿಮ್ಮನ್ನ ನಂಬಿ ನನ್ನ ಲೈಫ್ ನ ನಿಮ್ ಕೈ ಒಳಗ್ ಕೊಡಾತೀನಿ. ಯಾವತ್ತೂ ಮೋಸ ಮಾಡಕ್ ಹೋಗ್ಬೇಡ್ರಿ. ನಂಗ್ ಸಿಕ್ಕಿರೋ ಸಣ್ಣ ಜಗತ್ತು ನೀವು ಯಾವತ್ತೂ ಬಿಟ್ಕೊಡಲ್ಲ. ಮತ್ತೆ ಐ ಲವ್ ಯು. ಐ ಲವ್ ಯು ಟು. ಹೆಂಗೆ ನಾ ಹೇಳಲಿ ನನ್ನ ಮನಸ್ಸಿನ ಭಾವನೆ, ಹೃದಯದ ಮಹಲಿಗೆ ಬಂದಳು ಪ್ರೀತಿಯ ದೇವತೆ. ಪ್ರೀತಿಯ ಹುಡುಗನೇ ನಿನ್ನ ಒಲವಿಗೆ ಸೋತಿದೆ, ಹಾಡಿಗೆ ಶ್ರುತಿಯಾದವಳೇ ನಾ ಸೋತೆ ನಿನ್ನ ಪ್ರೀತಿಗೆ. ಜಗೋ, ನಿಂಗೆ 2 ಸಲ ಹೇಳೇನಿ ಆ ಹುಡುಗಿಯಿಂದ ಹೋಗ್ಬೇಡ, ಹುಡುಗಿಯಿಂದ ಸುತ್ತಾಡ್ಬೇಡ ಅಂತಂದೇಳಿ. ನೀನು ಮತ್ತದ ಕೆಲಸ ಮಾಡಕತ್ತಿ. 2 ಸಲ ವಾರ್ನಿಂಗ್ ಮಾಡಿ ನಿನಗೆ. ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತ. ಅವಳು ನನ್ನ ಹುಡುಗಿ, ನಾನು ಅವಳನ್ನ ಪ್ರೀತಿ ಮಾಡಾಕತ್ತೀನಿ.
ಅದನ್ನ ಕೇಳಕ್ ನೀನ್ ಯಾರು? ಅವಳು ನನ್ನವಳು. ನಮ್ ಪ್ರೀತಿ ತಡೆಯಕ್ ಬಂದವ್ರನ್ನ ಯಾರನ್ನು ಬಿಡೋ ಮಾತೇ ಇಲ್ಲ. ಜಗ್ಗು, ನಿನಗೆ ಹೇಳೋದು ಕೊನೆ ಸಲ. ಇನ್ನೊಂದ್ಸಲ ಏನಾದ್ರೂ ಆ ಹುಡುಗಿ ಜೊತೆ ಹೋದೆ ಅಂದ್ರೆ ಚಿಟ್ಟಿ ಹೊಡೆತ್ರಿಗೆ ನಿಮ್ಮ ಜೀವ ಶಿವನ್ ಪಾದ ಸೇರಿರುತ್ತ. ಹುಷಾರ್. ಸವಾಲ್ ಹಾಕೋ ಗಾಂಡುಗಳಿಗೆ ಹೆದರಿಲ್ಲ. ಇನ್ನ ನಾಯಿ ತರ ಅವಾಜ್ ಹಾಕೋ ನಿನ್ನಂತವನ್ಗೆ ಹೆದರ್ತೀನ. ಏಯ್ ನಿಲ್ಸ್ರೋ, ಯಾರ ನೀವು? ಯಾಕೆ ಜಗಳ ಆಡಕತ್ತೀರಿ? ಏ ಜಗ್ಗು, ಯಾಕೋ ಜಗಳ ಆಡ್ತಿದ್ದೀರಿ? ಏನಿಲ್ಲ ಗೌಡ್ರಿ, ಸಂಬಂಧ ಇಲ್ದ ವಿಷಯಕ್ಕೆ ಸುಮ್ಮನೆ ಜಗಳ ಮಾಡ್ತಿದ್ದಾನೆ. ಅದೇನೇ ಇರ್ಲಿ, ಊರಿನ ಹಿರಿಯ ಅಂತ ನಾವಿದ್ದೀವಿ. ನೀವೇ ಜಗಳ ಆಡಂಗಿಲ್ಲ. ಹೋಗ್ರಿ, ನಿಮ್ ಕೆಲಸ ನೋಡ್ಕೊರಿ. ಮಾವ, ಈಕಿ ಹುಟ್ಟಿದಾಗ ನನ್ಗೊಂದು ಮಾತು ಕೊಟ್ಟಿದ್ರಿ, ನೆನಪೈತಿ? ಈಕಿ ನಾನು ಹಿಂಗ ಮದ್ವಿ ಮಾಡ್ಕೊಡ್ತೀನಿ ಅಂತಂದೇಳಿ. ಆದ್ರೆ ಈಗ ನೋಡಿದ್ರ ಯಾವಂದ ಜೊತೆ ಪ್ರೀತಿ ಪ್ರೇಮ ಅಂತ ಊರೆಲ್ಲ ತಿರ್ಗಾಡಕತ್ತಾಳ. ಅವನ್ನೆಲ್ಲ ಹೇಳೋದ್ ನಿಜ ನಮ್ಮ. ಹೌದಪ್ಪ, ನಾನ್ ಜಗ್ಗುನ ಮನಸಾರೆ ಇಷ್ಟಪಟ್ಟಿನಿ. ಇವತ್ತೆಲ್ಲ ನಾಳೆ ನಿಂಗೆ ಹೇಳಿ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ. ಹಂಗಂದ್ಮೇಲೆ ಅವನ್ ಜೊತೆ ಅಡ್ಡಾಡೋದ್ರೊಳಗ್ ತಪ್ಪೇನೈತಿ? ನೀವ್ ಹುಟ್ಟಿದಾಗ ನಿನ್ನ ಮಾವನಿಗೆ ಮದುವೆ ಮಾಡ್ಕೊಡ್ತೀನಂತ ಮಾತು ಕೊಟ್ಟಿದ್ದೀನಿ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಇದನ್ನೆಲ್ಲ ನಾನ್ ನಿಮಗ್ ಹೇಳ್ಬೇಕು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ. ನಾ ಮದ್ವೆ ಆದ್ರ ಆ ಜಗ್ಗುನ ಮದ್ವೆ ಆಗೋದು. ನೀವೇನ್ ಮಾತ್ ಕೊಡ್ಬೇಕಾದ್ರೆ ನಂಗೆ ಹೇಳಿ ಕೇಳಿ ಕೊಟ್ಟಿದ್ದಿಲ್ಲಲ್ಲ, ಈಗ ಹೇಳಿದ್ರೆ ನಾ ಏನ್ ಮಾಡ್ಲಿ? ಶಬಾಷ್. ನೋಡ್ ಮಾವ, ನಿನ್ ಮಗಳು ಎಷ್ಟು ದೊಡ್ಡಕ್ಕೆಗಳ, ಎಷ್ಟೆಲ್ಲಾ ಮಾತಾಡಕತ್ತಾಳ. ಬರೋ ಶುಕ್ರವಾರನ ನನ್ನ ಜೊತೆ ಮದ್ವಿ ಮಾಡಿಕೊಟ್ಟು ಕಳಿಸ್ಬಿಡ. ಇಲ್ಲ ಅಂದ್ರೆ ದೊಡ್ಡ ಅನಾಹುತನ ಆಗತ್ತ. ನೀ ಏನ್ ತಲೆ ಕೆಡಿಸ್ಕೊಬೇಡ. ಬರೋ ಶುಕ್ರವಾರನೇ ಮದುವೆ ಮಾಡ್ಕೊಡ್ತೀನಿ. ಈಕಿ ನಿನಗ ಅಂತೇಳಿ ಆ ಬ್ರಹ್ಮ ನಿನ್ನ ಹಣೆ ಬರ್ದಾಗ ಬರ್ದಿಟ್ಟಾನ. ಇದನ್ನ ಯಾರ ಕೈಲಿಂದ ತಪ್ಸಕ್ಕಾಗಲ್ಲ. ನಾನ್ ನಿಮ್ಮ ಒಪ್ಪಿಗೆ ಕೇಳೋ ಅವಶ್ಯಕತೆ ಇಲ್ಲ. ನಾನು ಯಾರ ಜೊತೆ ಮದ್ವೆ ಆಗ್ಬೇಕು, ಯಾರ ಜೊತೆ ಸಂಸಾರ ಮಾಡ್ಬೇಕು, ಯಾರ ಜೊತೆ ಸಾಯ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನೋಡ್ತೀರಿ, ಅದ ಶುಕ್ರವಾರ ನಾನ್ ಜಗ್ಗು ಜೊತೆ ಮದ್ವೆ ಆಗ್ತೀನಿ. ಅದನ್ನ ಯಾರು ತಡಿತೀರಿ ನಾನು ನೋಡ್ತೀನಿ. ಬರೋ ಶುಕ್ರವಾರದೊಳಗ ಆ ಜಗ್ಗುನ ದೇವ್ರ ಪಾದಕ್ಕೆ ಕಳಿಸ್ತೀನಿ. ನಿನ್ನ ಮದ್ವಿ ನಿನ್ನ ಮಾವನ ಜೊತೆನೆ ಮಾಡ್ಕೊಡ್ತೀನಿ. ನನ್ ಹುಡುಗನ್ನ ಅವ್ರವ್ವ ಗಂಡ್ ಮಗ ಅಂತ ಹಡ್ದಾಳ. ಅವ್ನ್ ಸಾಯ್ಸೋದ್ ಹೋಗ್ಲಿ, ಮುಟ್ಟಿ ನೋಡ್ರಿ ನೋಡೋಣ. ಗಂಡು ಮಗ ನಮ್ಮನೇನ? ಜಗ್ಗು, ನೀ ನಾಳೆ ಎನ್ಕ್ಲೇವ್ ಸ್ಟಾಪ್ ಹತ್ರ ಬಾ. ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು. ಮಾವ, ಏನ್ ಮಾಡ್ಬೇಕಂತ ನಂಗೆ ಗೊತ್ತೈತಿ. ಅಕ್ಕಗೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಯಾರದು? ಬಾಲಾ
ದೋಸ್ತಾನೇ. ಅಣ್ಣ 2 ಬಾಟ್ಲೆ ಖಾಲಿ ಆಯ್ತು. ಇನ್ನು ಮ್ಯಾಟ್ರ್ ಏನಂತಾನೆ ಹೇಳೋಲ್ಲಿ. ಹೇಳ್ತೇನೆ, ವೇಟ್. ಲಘು ಹೇಳೋಣ. ನಿನ್ ಜೊತೆಗೆ ಅವಾಗ ನಿಮ್ಮ ದೋಸ್ತ ಒಬ್ಬ ಆಟಾಡಿರ್ತಾನಲ್ಲ, ಅವ್ನು ಮುಗಿಸ್ಬಿಡ್ಬೇಕು. ಚಿಕ್ಕ ವಯಸ್ಸಿಂದ ನನ್ನ ಜೊತೆ ಆಟಾಡಿರೋ ದೋಸ್ತವ, ಅವನಿಗೆ ಮುಗ್ಸೋಕ್ ನನಗೆ ಸೂಪರಿಗೆ ಕೊಡಾಕತ್ಯಾ? ಒಂದೇ ಹೊಡೆದ್ರೆ ತಲೆನ ಹೊಡೆದ್ಬಿಟ್ಟೆ. ಕೂಲ್ ಕೂಲ್ ಕೂತ್ಕೋ. ನೋಡಿವಾಗ ನಿನ್ನ ಮನೆ ಮೇಲೆ ಮಿನಿಮಮ್ 50,000 to 60,000, 1 ಲಕ್ಷ 1.5 ಲಕ್ಷವರೆಗೂ ಸಾಲ ಐತಿ. ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಮುಗಿಸ್ಬಿಡ. ಯಾವುದೇ ಕಾರಣಕ್ಕೂ ದುಡ್ಡಿಗೆ ದೋಸ್ತಿನ ಮಾರ್ಕೊಂಡಂಗಿಲ್ಲ. 2 ಲಕ್ಷ ರೂಪಾಯಿ. 2 ಲಕ್ಷ ಅಂದ್ರೆ ನಮ್ಮ ಮನೆ ಸಾಲ ಎಲ್ಲ ಆಗ್ಬೋದಲ್ಲ. ಆದರೂ ದುಡ್ಡಿಗೋಸ್ಕರ ದೋಸ್ತಿನ ಮಾರ್ಕೊಂಡಂಗಿಲ್ಲ. 5 ಲಕ್ಷ ರೂಪಾಯಿ. ಯಾವಾಗ ಹೊಡಿಬೇಕಣ್ಣ? ಎಷ್ಟೊತ್ತಾದ್ನೂ ನಿನ್ ಸಂಬಂಧ ಕಾಯಕೂತ್ ನೋಡ್, ನಿನ್ ಸಂಬಂಧ ಎಷ್ಟೆಲ್ಲಾ ಅನಾಹುತ ಆತ್. ಅವ ಏನ್ರ ಮಾಡಿದ್ರ ನನಗ ಏನ್ ಗತಿ? ನೀ ನಂಗ ಅಂತ ಆಲ್ರೆಡಿ ಆ ದೇವ್ರು ಫಿಕ್ಸ್ ಮಾಡ್ಬಿಟ್ಟಾನ. ಇದನ್ನ ಯಾರ ಕೈಲಿ ತಡ್ಯಾಕ ಆಗಂಗಿಲ್ಲ. ಮುಂದೇನಂದ್ರ ಇಷ್ಟೆಲ್ಲ ಆದ್ರೂನು ಮತ್ತೆ ಮುಂದೇನಂದ್ರ ಅಂತ ಕೇಳ್ತೀಯಾ? ನಂಗಂತೂ ವೇಟ್ ಮಾಡಕ್ ಆಗುದಿಲ್ಲ. ಲಘುನ ಕಟ್ಕೊಂಡ್ ಸಾಯೋ ಮಾದ್ಯ. ಯಾಕೆ ತಲೆ ಕೆಡಿಸ್ಕಂತಿ? ಆದಷ್ಟು ಬೇಗನೆ ಮದುವೆ ಮಾಡ್ಕಂತಿ. ನಡಿ.